ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಸರ್, ತಮಾಷೆ ಮಾಡಬೇಡಿ, ಬಿಡಿ ನನ್ನ ಎಂದು ಮೇಲೇಳಲು ನೋಡಿದ್ಲು. ತಮಾಷೆ ಮಾಡೋಕೆ ನಾನೇನು ಕಾಮಿಡಿ ಟೈಮ್ ಗಣೇಶ್ ಅನ್ಕೊಂಡ್ಯೇನೆ? ಬಾಯಿ ಮುಚ್ಕೊಂಡು ಪೂರ್ತಿ ಕೇಳು. ಕನ್ಸಲ್ಲಿ ನೀನು ಈ ರೀತಿ ದೂರ ಇರಲ್ಲ ಮಂಡೋದ್ರಿ. ಮಾರ್ನಿಂಗ್ ಸನ್ ಕಿಸ್ ಜೊತೆ ನಿನ್ನ ಲಿಪ್ ಕಿಸ್ ಸಿಗುವಷ್ಟು ಕ್ಲೋಸ್ ಇರ್ತೀಯ. ಅಷ್ಟಲ್ಲದೆ ನಮಗೆ ಚೋಟ ರಾವಣ ಇರ್ತಾನ, ಥಿಂಕ್ ಮಾಡು ಎಂದವನ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗದೆ ರೆಪ್ಪೆ ಬಾಗಿಸಿದ್ಲು. ಮಂಡೋದ್ರಿ, ಅದು ಕನಸೇ ಇರ್ಬೋದು, ಅದರಲ್ಲಿ ನನಗೆ ನೆಮ್ಮದಿ, ಖುಷಿ, ಸಂತೋಷ ಕಳ್ಕೊಂಡ ಪ್ರೀತಿ ಸಿಗುತ್ತೆ ಗೊತ್ತಾ. ಮುಂಚೆ ಮಲಗಿದಾಗ ತಲೆಯಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅನ್ನೋ ಚಿಂತೆ ಕಾಡೋದು. ಆ ಚಿಂತೆ ಮರೆಯೋಕ್ಕೆ ಕುಡಿಯೋದು ಶುರು ಮಾಡಿದೆ. ಆದರೆ ನೀನು ಸಿಕ್ಕಿದ ಮೇಲೆ ಅದರ ಅವಶ್ಯಕತೆ ಇಲ್ಲ ಅನಿಸೋಕೆ ಶುರುವಾಗಿದೆ. ಕುಡಿಬೇಕು ಅನಿಸೋದೇ ಇಲ್ಲ. ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ನಿದ್ರೆ ಮಾಡೋಕ್ಕೆ ಶುರು ಮಾಡಿದರೆ ಎಲ್ಲ ಮುಗೀತು. ಅಲ್ಲಿಂದಾಚೆ ಕಣ್ಗಳಿಗೆ ನೆಮ್ಮದಿಯ ನಿದ್ರೆ ಸಿಗೋಕ್ಕೆ ಶುರುವಾಗುತ್ತೆ ಎಂದು ಆತ ವಿವರಣೆ ಕೊಡುವಾಗ ಅವನ ಮುಖದಲ್ಲಿ ತುಂಬ ಗಾಂಭೀರ್ಯತೆ ಇತ್ತು. ನನ್ನ ಲೈಫ್ನಲ್ಲಿ ಮದುವೆ ಮಾಡಿಕೊಂಡು ಸಂಸಾರ ಆಗಬೇಕು, ಆದರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡುವಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಗೊತ್ತಾ. ಆದರೆ ಪ್ರತಿ ಹಗಲು ರಾತ್ರಿ ನಿನ್ನ ಜೊತೆ ಬೀಳೋ ಕನಸು ನೋಡ್ತಾ ನಾನು ಸಂಪೂರ್ಣವಾಗಿ ಹಾಳಾಗಿದ್ದೀನಿ ಕಣೆ ಮಂಡೋದ್ರಿ. ಮ್ಯಾರಿಡ್ ಲೈಫ್ ಹೀಗೂ ಇರುತ್ತಾ ಎನ್ನುವಷ್ಟು ಮ್ಯಾಡ್ ಆಗಿದ್ದೀನಿ ಎಂದು ತನ್ನ ಮನದಲ್ಲಿ ಮೂಡ್ತಿದ್ದ ಭಾವನೆ ಅವಳ ಮುಂದಿಡುತ್ತಿದ್ದ ಹುಡುಗ. ಅವನ ಒಂದೊಂದು ಪದದಲ್ಲೂ ಅವಳಿಗೆ ಅವನ ಆಸೆ, ಭಾವನೆ ಅರ್ಥವಾಗಿತ್ತು. ಅವನು ಇಲ್ಲಿ ತನಕ ಅಷ್ಟು ಗಾಂಭೀರ್ಯತೆ ಬೀರಿ ಮಾತಾಡಿದ್ದೇ ಇಲ್ಲ. ಏನೇ ಹೇಳಿದರೂ ಅದರಲ್ಲಿ ಬೈಗುಳ, ಕೋಪ, ಹಾಗೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವ ಮಾತುಗಳಿರ್ತಿತ್ತು. ಆದರೆ ಈ ದಿನ ಆತನ ಮಾತಲ್ಲಿ ಯಾವ ಸುತ್ತು ಬೆಳಕೆ ಇರಲಿಲ್ಲ. ಮಾಡೋದ್ರೆ ನೇರವಾಗಿ ಒಂದು ಆಸೆ ಹೇಳ ಎಂದು ಮೆತ್ತಗೆ ಅವಳ ಮೊಗ ಬೊಗಸೆ ಹಿಡಿದು ಕೇಳಿದ್ದ. ಎಂದು ತಲೆ ಆಡಿಸಿದ್ಲು. ಆ ಕನಸು ನನಸಾಗುತ್ತಾ ಮಂಡೋದ್ರಿ? ನಾನು ನೀನು ಗಂಡ ಹೆಂಡತಿ ಆಗ್ಬೋದಾ? ನನಗೆ ನಿನ್ನ ಮದುವೆ ಆಗೋ ಭಾಗ್ಯ ಸಿಗುತ್ತಾ ಮಂಡೋದ್ರಿ? ನೀ ನನ್ನ ಎಂದವನು ಯಾವ ಮುಚ್ಚುಮರೆ ಇಲ್ಲದೆ ನನ್ನ ಮದುವೆ ಆಗ್ತೀಯಾ ಎಂದು ಕೇಳುವ ಮುನ್ನವೇ ಮಳೆ ಶುರುವಾಯಿತು. ಓ, ಇಟ್ಸ್ ರೈನಿಂಗ್, ನಡಿ ಒಳಗಡೆ ಹೋಗೋಣ ಎಂದು ಅವಳ ಕೈ ಹಿಡಿದು ಒಳಗಡೆ ಹೊರಟ. ಅವನ ಕೈ ಹಿಡಿದು ಒಳ ಬರ್ತಾ ಇದ್ದ ಹುಡುಗಿ ಮನಸ್ಸಲ್ಲೇ, ವಿರಾಜ್ ಸರ್ ನಿಜಕ್ಕೂ ನನ್ನ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ ಅನಿಸುತ್ತೆ. ಅವ್ರ ಪ್ರಶ್ನೆ ನೀ ನನ್ನ ಮದುವೆ ಆಗ್ತೀಯಾ ಅಂತಾನ? ಅದೇ ಪ್ರಶ್ನೆ ಆದರೆ ನಾನೇನು ಉತ್ತರ ಕೊಡಬೇಕು? ತನ್ನಲ್ಲೇ ಹೇಳ್ಕೊಳ್ತಾ ಬಿದ್ದಳು. ಮನೆಯೊಳಗೆ ಬಂದವನು, ಮಂಡೋದ್ರಿ ಡ್ರೆಸ್ ಚೇಂಜ್ ಮಾಡ್ತೀಯಾ? ನನ್ನ ಡ್ರೆಸ್ ತರಿಸ್ಲಾ ಎಂದ. ಅವಳ ಬಟ್ಟೆ ಏನಷ್ಟು ಒದ್ದೆ ಆಗಿರಲಿಲ್ಲ, ಆದರೂ ಸ್ವಲ್ಪ ಒದ್ದೆಯಾದ ಬಟ್ಟೆ ಕೂಡ ಅವಳಿಗೆ ಒಳಿತಲ್ಲ ಎನ್ನುವ ಹಾಗೆ ಕಾಳಜಿಯಿಂದ ಕೇಳಿದ್ದ. ಬೇಡ ಸರ್ ಎಂದಳು. ಚಳಿ ಆಗುತ್ತೆ ಕಣೆ, ನೆಗಡಿ ಶೀತ ಆದರೆ ಎಂದು ವಾಕ್ಯ ಪೂರ್ತಿ ಮಾಡುವ ಮುನ್ನವೇ ಅವನಿಗೆ ಆಕ್ಷೆ ಶುರುವಾಗಿತ್ತು. ಸಂಜೆ ಹೊತ್ತು, ಅದರಲ್ಲೂ ಮಳೆ ಬೀಳೋ ಸಮಯದಲ್ಲಿ ಪೂಲಿಗೆ ಬಿದ್ದ ಕಾರಣ ಅವನಿಗೆ ಕೋಲ್ಡ್ ಆಗುವ ಹಾಗೆ ಆಕ್ಷೆ ಬಂದಿತ್ತು. ಅದನ್ನು ಕಂಡ ಹುಡುಗಿ, ಸರ್ ನೀವು ಬಟ್ಟೆ ಬದಲಿಸಿ ಬೇಗ, ಕೋಲ್ಡ್ ಆಗುವ ಹಾಗಿದೆ, ಚೂರು ಶುಂಠಿ ಕಷಾಯ ಕುಡಿಯೋದು ಒಳಿತು ಅನಿಸುತ್ತೆ. ಆದರೆ ಇಲ್ಲಿ ಈಗ ಎಂದು ಮಾತು ನಿಲ್ಲಿಸಿದ ಹುಡುಗಿ ಕಡೆ ನೋಡಿ, ಆದರೆ ಇಲ್ಲಿ ಏನೇ, ಇದು ಸಿಂಹಾದ್ರಿ ಗೆಸ್ಟ್ ಹೌಸ್, ಅಲ್ಲಿ ಅಡುಗೆ ಮನೆ ಇದೆ, ಹೋಗಿ ಕಷಾಯ ಮಾಡು, ನಾನು ಚೇಂಜ್ ಮಾಡಿ ಬರ್ತೀನಿ ಎಂದ. ಕೊಂಚ ಆರ್ಡರ್ ಮಾಡಿದ ಹಾಗೆಯೇ ಇತ್ತು ಅವನ ಧ್ವನಿ. ನಾನಾ ಎಂದು ದಪ್ಪ ಕಣ್ಬಿಟ್ಲು. ಇಲ್ಲ, ನನ್ನ ಹಾಫ್ ಶರ್ಟ್ ಎಂದು ಕಣ್ಣು ಹೊಡೆದ. ಹೆಚ್ಚು ಮಾತಾಡದೆ ಅಡುಗೆ ಮನೆ ಕಡೆ ಹೋದ್ಲು. ಅವಳು ಹೋದ ಕೂಡಲೇ ಈತ ರೂಮಿಗೆ ಹೋದ ಬಟ್ಟೆ ಬದಲಿಸಲು. ಅಜ್ಜಿ, ಈ ವಿರಾಜ್ ಬೇರೆ ಫೋನ್ ತೆಗಿಲಿಲ್ಲ. ಅಪ್ಪ ಅಮ್ಮ ಇಬ್ರು ಹೋಗಿ ಸನಾ ಅಪ್ಪ ಅಮ್ಮನ ಜೊತೆ ಮಾತಾಡಿ ಮದುವೆ ಫೈನಲ್ ಮಾಡಿ ಬಂದಿದ್ದಾರೆ. ಧನುಷ್ ಅವರ ಎಂಗೇಜ್ಮೆಂಟ್ ದಿವಸನೇ ಫಿಕ್ಸ್ ಆಗಿದೆ, ಅದೇ ಸ್ಪಾಟ್ ಕೂಡ ಎಂದು ವರ್ಷ ಹೇಳ್ತಿದ್ರು. ಅಜ್ಜಿ ಸೀರಿಯಲ್ ನೋಡ್ತಿದೆ. ಅಜ್ಜಿ, ಅಮ್ಮ ಸಿರಿನ ನಾಳೆಯಿಂದ ಮನೆಗೆ ಬರಬೇಡ ಅಂತ ಹೇಳಿದರು. ನನಗೆ ಒಂದು ಅರ್ಥ ಆಗ್ತಿಲ್ಲ, ಅಮ್ಮ ಯಾಕೆ ಸಿರಿ ಜೊತೆಗೆ ಅಷ್ಟು ನಿಷ್ಠುರದ ಮಾತಾಡಿದ್ರು ಅಂತ, ಏನಾದರೂ ಹೇಳಿ ಎಂದು ವರ್ಷ ಅಜ್ಜಿ ಕಮಲಾದೇವಿ ಬಳಿ ಕೇಳುವಾಗ, ಅವಳಿಗೆ ಅವಳ ಅಕ್ಕನ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರಬೇಕು, ಅದಕ್ಕೆ ಹೇಳಿರ್ತಾಳೆ ಬಿಡೆ. ಈ ಮನೆಗೆ ಸಿರಿ ಬರೋದನ್ನು ಅವಳು ಯಾರೇ ತಡೆಯೋಕೆ? ಸಿರಿ ನನ್ನ ಮೊಮ್ಮಗನ ಕೈ ಹಿಡಿಯೋದನ್ನು ಆ ರಾಯರೇ ನಿರ್ಧಾರ ಮಾಡಿರುವಾಗ ಇವಳ್ದೇನೆ ರಂಪ, ಬಾರೆ ಸೀರಿಯಲ್ ನೋಡೋಣ ಎಂದು ಅಜ್ಜಿ ಕೋಪದಲ್ಲಿ ಹೇಳುವಾಗ, ಆದರೆ ಈಗ ಸಿರಿ ಬರಲ್ಲ ಅಜ್ಜಿ, ಅವರು ಮೊದಲೇ ಸೂಕ್ಷ್ಮ ಸ್ವಭಾವದ ಹುಡುಗಿ, ಬರಬೇಡ ಅಂತ ಹೇಳಿರುವಾಗ ಹೇಗೆ ಬರ್ತಾರೆ ಹೇಳಿ ಎಂದು ಗೊಂದಲದ ಮೊಗದಲ್ಲಿ ಕೇಳಿದ್ಲು. ಈ ಕಮಲಾದೇವಿ ಮನಸ್ಸು ಮಾಡಾಯ್ತು ಕಣೆ, ಸಿರಿ ಬರಲೇಬೇಕು, ಬಂದೇ ಬರ್ತಾಳೆ, ಹೋಗೆ ಕೆಲಸ ನೋಡು ಎಂದು ಧೈರ್ಯ ಹೇಳಿದ್ರು ಅಜ್ಜಿ. ಆದರೆ ಅಜ್ಜಿ ಅಂಥದ್ದೇನು ಪ್ಲಾನು ಎಂದು ವರ್ಷ ಕೇಳುವಾಗ, ಹೇಳೋದಲ್ಲ ಕಣೆ, ಮಾಡಿ ತೋರಿಸ್ತೀನಿ, ನೀನು ಹೋಗು ಎಂದು ವರ್ಷನ ಕಳುಹಿಸಿದ್ರು. ಅವಳು ಅದೇ ಧೈರ್ಯದಲ್ಲಿ ಹೋದಳು. ಗಿರಿಜಾ ಈ ಬಾರಿ ಸೋಲು ನೋಡಲೇಬೇಕು, ನೋಡೇ ನೋಡ್ತಾಳೆ.
ಈ ಬಾರಿ ನನ್ನ ಮಗಳಿಗಾದ ಮೋಸ ನನ್ನ ಮೊಮ್ಮಗನಿಗಾಗೋಕ್ ಬಿಡಲ್ಲ ಈ ಕಮಲಾದೇವಿ ಎಂದು ನಕ್ಕಿತು. ಆದರೆ ಅವರಿಬ್ಬರ ಮಾತನ್ನು ಕಿಟಕಿ ಬದಿಯಲ್ಲಿ ನಿಂತು ಕೇಳಿಸಿಕೊಂಡ ಗಿರಿಜಾ, ಇವ್ರು ಏನು ಮಾಡ್ಬೋದು? ಸೆಟ್ ಆಗಿರೋ ಮದುವೆನ ತಲೆ ಕೆಳಗೆ ಮಾಡಿ ಏನು ಸಾಧನೆ ಮಾಡ್ತಾರೆ? ಸಿರಿ ಧನುಷ್ ಮದುವೆ ನಿಶ್ಚಯ ಆಗಿದೆ, ಅದನ್ನು ನಿಲ್ಲಿಸಿ ಏನು ಮಾಡ್ತಾರೆ ಇವರು? ತನ್ನಲ್ಲೇ ಮಾತಾಡ್ಕೊಳ್ತಾ ರೂಮ್ ಸೇರಿದ್ರು. ಮುಖದಲ್ಲಿ ಅದೇನೋ ಗೊಂದಲ, ಚಿಂತೆ, ಭಯ. ಶುಂಠಿ, ಲವಂಗ, ಅರಿಶಿನ ಎಂದು ಸಾಮಗ್ರಿ ಹುಡುಕಿ ತೆರೆದಿಟ್ಟು ಪಾತ್ರೆಗೆ ನೀರಾಕಿ ಅವುಗಳನ್ನು ಕುದಿಸುತ್ತಾ ಲಂಕಾಧಿಪತಿ ಆಗಲೇ ಕನಸಿನ ಬಗ್ಗೆ ಹೇಳಿದ ಮಾತುಗಳು ನೆನೆಯುತ್ತಾಳೆ ಸಿರಿ. ಬಂಡೋದ್ರಿ, ಅದು ಕನಸೇ ಇರ್ಬೋದು. ಅದರಲ್ಲಿ ನನಗೆ ನೆಮ್ಮದಿ, ಖುಷಿ, ಸಂತೋಷ, ಕಳ್ಕೊಂಡ ಪ್ರೀತಿ ಸಿಗುತ್ತೆ ಗೊತ್ತಾ. ಮುಂಚೆ ಮಲಗಿದಾಗ ತಲೆಯಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅನ್ನೋ ಚಿಂತೆ ಕಾಡೋದು. ಆ ಚಿಂತೆ ಮರೆಯೋಕೆ ಕುಡಿಯೋದು ಶುರು ಮಾಡಿದೆ. ಅವನು ಹೇಳಿದ್ದು ನೆನೆಯುತ್ತಾ ನಿಂತಿರುವಾಗ ಯಾರೋ ಅವಳ ನಡು ಬಳಸಿ ಬೆನ್ನಿಗೆ ಅಪ್ಪಿದರು. ಲಂಕಾಧಿಪತಿ ಇರುವಾಗ ಅವಳನ್ನು ಮತ್ಯಾರು ಹಾಗೆ ಅಪ್ಪಲು ಸಾಧ್ಯ? ಅವಳನ್ನು ಅಪ್ಪಿದವನು, ಈಗ ಕನಸಲ್ಲಿ ನಾವು ಜೊತೆ ಇರ್ತೀವಿ ಎನ್ನುತ್ತಾ ಅವಳ ಭುಜದ ಮೇಲೆ ಗಲ್ಲವಿಟ್ಟ. ಆಕೆ ಅಲುಗಾಡದೆ, ನಾನು ಕಷಾಯ ಮಾಡಬೇಕು, ಪ್ಲೀಸ್ ಬಿಡಿ ಸರ್ ಎಂದಾಗ, ನಿನ್ನ ಪಾಡಿ ನೀನು ಕಷಾಯ ಮಾಡು ಬಂಗಾರಿ, ಕೆಮ್ಮು ನೆಗಡಿ ಆನ್ ದ ವೇ ನಿನ್ನ ಪತಿಗೆ ಎನ್ನುತ್ತಾ ಅವಳ ಕೂದಲನ್ನು ಎಡಭುಜದ ಮೇಲೆ ಹಾಕಿ, ಲಂಕಾಧಿಪತಿಗೆ ಎಂದು ಪಿಸುಗುಟ್ಟಿದ. ಬೆಚ್ಚನೆಯ ಉಸಿರಿಗೆ ನವಿರಾಗಿ ಕಂಪಿಸಿ ಸ್ಟವ್ ಆಫ್ ಮಾಡಿ, ಕಷಾಯ ರೆಡಿ ಇದೆ ತಗೊಳ್ಳಿ, ನಾನು ಬರ್ತೀನಿ ಎಂದು ಹೊರಡುವಾಗ ಬಿಡದೆ ತನ್ನ ಬಳಿ ಎಳೆದುಕೊಂಡ. ಕಷಾಯ ಮಾಡೋಕೆ ಇಲ್ಲಿ ತನಕ ಬಂದಿದ್ದೇನೆ, ಮಿಡಲ್ ಕ್ಲಾಸ್ ಎನ್ನುತ್ತಾ ಮತ್ತೆ ಅವಳನ್ನು ತಿರುಗಿಸಿ ಬೆನ್ನಿಗಪ್ಪಿ ಅವಳ ಕೈಗಳಿಗೆ ಕೈ ಬೆಸೆದು, ನಾನು ಈ ರೀತಿ ಯಾವ ಹುಡುಗಿ ಜೊತೆಗೂ ನಡ್ಕೊಂಡಿಲ್ಲ ಕಣೆ. ಯಾಕೋ ನಿನ್ನ ಜೊತೆ ಮಾತ್ರ ನನಗೆ ಕಂಟ್ರೋಲ್ ತಪ್ಪಿದೆ. ಯಾವುದೋ ಜನ್ಮದಲ್ಲಿ ನಿನಗೆ ನಾನು ಸಾಲ ಇದ್ದೆ ಅನಿಸುತ್ತೆ, ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಮೇಲೆ ಇಂಟ್ರೆಸ್ಟ್ ಬೆಳೀತಿದೆ ಕಣೆ. ನಿಜ ಹೇಳು, ನಾನು ಇನ್ನೂ ಈ ರೀತಿ ಹಿಡ್ಕೋಬಾರ್ದಾ? ನಿನಗೆ ಇಷ್ಟ ಇಲ್ವಾ? ಹೇಳು ಬಂಗಾರಿ ಎನ್ನುತ್ತಾ ಕಿವಿಗೆ ತುಟಿ ಸೋಕಿಸಲು ಅವಳು ಸಣ್ಣದಾಗಿ ಕಂಪಿಸಿ ಅವನಿಂದ ದೂರ ಸರಿದು, ನನಗೆ ತಡವಾಯಿತು, ಬೇಗ ಮನೆಗೆ ಹೋಗಬೇಕಿದೆ, ಬರ್ತೀನಿ ಸರ್ ಎಂದು ಬೆನ್ನು ಮಾಡಿ ಹೊರಟಳು. ಆದರೆ ಕರೆಂಟ್ ಅದಾಗಲಿ ಎಲ್ಲೆಡೆ ಹೋಗಿ ಗೆಸ್ಟ್ ಹೌಸ್ನಲ್ಲೂ ಪವರ್ ರೀಸ್ಟೋರ್ ಆಗದೆ ಲೈಟ್ಸ್ ಆಫ್ ಆಗಿತ್ತು. ಕತ್ತಲು ಕಂಡು, ವಿರಾಟ್ ಸರ್, ಲೈಟ್ಸ್ ಯಾಕೆ ಆಫ್ ಆಯಿತು ಎಂದು ಹೆದರಿದವಳು ತಕ್ಷಣ ಅವನ ಎದೆಗೂಡಿಗೆ ಸೇರಿದ್ಲು. ಹುಡುಗಿ ಅವನ ಎದೆಗೂಡಿಗೆ ಗುಬ್ಬಿಯಂತೆ ಸೇರಿದ್ದು ಅವನಿಗೆ ಖುಷಿ ತರಿಸಿತು. ಲಂಕಾಧಿಪತಿ ಇರುವಾಗ ಭಯ ಯಾಕೆ ನಿಂಗೆ ಎಂದ. ಅದಕ್ಕೆ ಭಯ ಎಂದು ಗೊಣಗಿ ದೂರ ಸರಿದಾಗ, ಭಯ ಬೇಡವೇ ಮಂಡೋದ್ರಿ, ನಾನೇ ನಿನ್ನ ತಿಂದು ಬಿಡಲ್ಲ. ಹೇಳು, ಯಾಕೆ ಬಂದೆ ಇಲ್ಲಿಗೆ? ನಾನು ನೋಡೋಕ್ಕೆ ಅಲ್ವಾ? ನನಗೆ ಹರ್ಟ್ ಆಗಿರುತ್ತೆ ಅಂತಲೇ ತಾನೆ ಎಂದು ಕೇಳ್ತಾ ಹತ್ತಿರ ಬರ್ತಿದ್ದ. ಇತ್ತ ಹುಡುಗಿ ಹಿಂದೆ ಸರಿಯುತ್ತಾ, ಅದು ಇಲ್ಲ ಅಂದರೆ ಸರ್ ಎನ್ನುತ್ತಾ ಹಿಂದೆ ಹೆಜ್ಜೆ ಹಾಕಿ ಗೋಡೆ ಒಂದಕ್ಕೆ ಅಂಟ್ಕೊಂಡ್ಳು. ತಕ್ಷಣ ಅವಳನ್ನು ಅತ್ತಿತ್ತ ಅಲುಗಾಡದ ಹಾಗೆ ಕೈಗಳನ್ನು ಅಡ್ಡವಿರಿಸಿ, ಹೇಳು ಬಂಗಾರಿ, ಯಾಕೆ ಬಂದೆ? ನಿನ್ನ ಪತಿ ನೋಡೋಕ್ಕೆ ಅಲ್ವಾ? ಹೇಳು ಎಂದು ಅತಿ ಮಧುರವಾದ ಕಂಠದಲ್ಲಿ ಕೇಳುವಾಗ ಅವಳು ತಾನೇ ಹೇಗೆ ಹೇಳದೆ ಸುಮ್ಮನಿರ್ತಾಳೆ. ಅದು ಸಾರಿ ಕೇಳೋಕೆ, ಸಾರಿ ವಿರಾಟ್ ಸರ್ ಎಂದಳು. ಅವನ ಮೊಗದಲ್ಲಿ ನಗು ಮೂಡಿತ್ತು. ಮತ್ತೇನೋ ಹೇಳುವ ಮುನ್ನ ಅಡುಗೆ ಮನೆಯಲ್ಲಿ ಏನೋ ಸದ್ದಾಯಿತು. ಮುಂದೆ ನಿಜಕ್ಕೂ ಲೈಟ್ಸ್ ಹೋದ ಕಾರಣ ಏನಿರಬಹುದು? ಅಡುಗೆ ಮನೆಯಲ್ಲಿ ಏನಕ್ಕೆ ಸದ್ದಾಯಿತು? ಗೆಸ್ ಮಾಡಿ. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಮತ್ತೆ ಸಿಗುವ. ಥ್ಯಾಂಕ್ ಯು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.